ನಾನು ಬದಲಾದಷ್ಟು ಅವರಿಗೆ ಬದಲಾಗಲಿಕ್ಕೆ ಆ ಕಾಲದ ಒಂದು ಜನ್ರೇಷನ್ ಗ್ಯಾಪ್ ಅಂತ ಹೇಳ್ತೇವೆ. ಆದರೆ ಅವರು ಹಾಗೆ ಇದ್ದರು, ಇಲ್ಲಿ ಮೊದಲು ಹಾಗೆ ಅವರು ಎಲ್ಲರೊಟ್ಟಿಗೆ ಬೆರೀತಿದ್ರು. ಅವರು ಸ್ವತಃ ಯಕ್ಷಗಾನ ಭಾಗವತಿಗೆ ಮಾಡ್ತಾಯಿದ್ರು, ಭಕ್ತಿಗೀತೆಗಳನ್ನ ಹೇಳ್ತಾಯಿದ್ರು. ಅಷ್ಟೊತ್ತಿಗೆ ಯಾವ ಜಾತಿಯಿಂದ ನೋಡ್ತಾ ಇರಲಿಲ್ಲ, ಕಲಾವಿದರೊಟ್ಟಿಗೆ ಅವರು ಒಟ್ಟಿಗೆ ಕೂತ್ಕೊಂಡು ಪಕ್ಕವಾದಿ ನುಡಿಸ್ತಾ ಇದ್ರು. ದಕ್ಷಿಣಾಮ್ನಾಯ, ಪೂರ್ವಾಮ್ನಾಯ, ಪಶ್ಚಿಮಾಮ್ನಾಯ, ಉತ್ತರಾಮ್ನಾಯ 4 ಮಠಗಳನ್ನು ಮಾಡಿ ಆಗಿದೆ. ಅದೇ ನನ್ನ 4 ಶಿಷ್ಯರಿಗೆ ನಾನು 4 ಮಠ ಮಾಡಿದೆ. ಇನ್ನು ಆ ಶಿಷ್ಯರ ಹತ್ರ ನೀವು ಸನ್ಯಾಸ ತಗೊಳ್ಳಿ ಅಂತ ಹೇಳಿದ್ರು. ನನಗೆ ಭಾಳ ಒಂದು ಮನಸ್ಸಲ್ಲಿ ನನಗೆ ಕಾಡ್ತಾ ಇತ್ತು, ಒಂದು ಶಂಕರಾಚಾರ್ಯ ಒಂದು ವಿಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು, ಒಂದು ಮಂಟಪ ಮಾಡಿ. ಯಾಕಂದರೆ ಇವತ್ತು ಹಿಂದೂ ಧರ್ಮ ಉಳ್ಕೊಂಡಿದ್ರೆ ಅದಕ್ಕೆ ಮೂಲ ಕಾರಣ ಶಂಕರಾಚಾರ್ಯ. ಕೇರಳ ಸರ್ಕಾರ ಇದನ್ನೇ ಏನು ಅನುದಾನ ಇಲ್ಲ. ನಮ್ಮದು ಸ್ವತಂತ್ರವಾದಂಥದ್ದು. ನಾವೇ ದುಡಿಬೇಕು, ನಾವೇ ತಿನ್ನಬೇಕು, ನಾವೇ ತಿನ್ನಿಸ್ಬೇಕು ಬಂದು ಹೇಳ್ಕೊಳ್ತಾರೆ. ಹೀಗಿದೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು. ನಾವೇನು ಪವಾಡ ಪುರುಷರಲ್ಲ ಅಂತ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು, ದೇವರು ಒಳ್ಳೇದು ಮಾಡ್ತಾರೆ ನಿಮಗೆ ಅಂತ, ಅಥವಾ ದೇವರ ಅನುಗ್ರಹವನ್ನು ಕೇಳಲಿಕ್ಕೆ ಬರ್ಬೋದು. ನಾವು ಬಂದ ಕೂಡಲೇ ನೀನು ಬರಬೇಡ, ಗೊತ್ತಾಗೋದಿಲ್ಲ. ಗೊತ್ತಾದರೂ ಕೂಡ ನಮಗೆ ಅದರಲ್ಲಿ ಏನು ಚಿಂತೆ ಇಲ್ಲ, ಬೇಜಾರಿಲ್ಲ. ನಾವು ಬಂದ ಕೂಡಲೇ ನೀನು ಇಂಥವನು ನೀನು ಬರಬೇಡ, ಇಲ್ಲ, ನಮಗೆ ಹೇಳಲಿಕ್ಕೆ ಅಂತ ಹಕ್ಕಿಲ್ಲ ಅಂತ. ಅವ್ನಿಗೆ ಯಾರು ಬೇಕಾದ್ರೆ ಬರ್ಬೋದು. ಇಲ್ಲೊಂದು ಹಾಲು ಕಳಿಸಿದಾರೆ, ಸ್ಟೇಜು. ಹೌದೌದು. ಅಲ್ಲಿ ಅವರನ್ನು ಕರೆಸಿ ನೀವೇನೋ ಅವರ ಸಾಂಸ್ಕೃತಿಕ ಕಾರ್ಯಕ್ರಮ ಏನೋ ಅಲ್ಲ, ಇಲ್ಲಿ ನನ್ನ ಚಾತುರ್ಮಾಸ್ಯ ಸಮಯದಲ್ಲಿ ಆ ವೇದಿಕೆಯಲ್ಲಿ 60 ದಿವಸ ಬೆಳಗಿನ ಹೊತ್ತಲ್ಲಿ ಭಜನೆ ಇರ್ತದೆ, ಸಂಜೆ ಹೊತ್ತಲ್ಲಿ 60 ದಿವಸ ಕಾರ್ಯಕ್ರಮಗಳಿರ್ತದೆ, ಇದು ಕಲಾ ಕಾರ್ಯಕ್ರಮ. ಆ ಭಜನೆಯಲ್ಲಿಯೂ ಸಂಜೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ಅವರು ಬಂದು ಕಾರ್ಯಕ್ರಮ ನೀಡಿದ್ದಾರೆ, ಭಜನೆ ಮಾಡಿದ್ದಾರೆ ಆ ಸ್ಟೇಜಲ್ಲಿ. ನಾನು ಅವರನ್ನು ಕರೆಸಿ ಕಾರ್ಯಕ್ರಮ ಮಾಡಿದ್ದಂದರೆ ನಾನು 2024 ಅಂತ ಕಾಣ್ತದೆ. ನಾನು ಇವರ ಮೊಗೇರ ಸಮಾಜ ಅಂತ ಹೇಳ್ತಾರೆ, ಅವರನ್ನೆಲ್ಲ ಕರೆದು ನಾನೊಂದು ಹೇಳಿದೆ ಅವ್ರ ಹತ್ರ, ನಿಮ್ಮೊಂದು ಸಮ್ಮೇಳನ ಮಾಡುವಲ್ಲಿ ಹೇಳಿದೆ. ಅವ್ರು ತುಂಬ ಅಂದರೆ ಅವರು ಆರ್ಥಿಕವಾಗೆಲ್ಲ ತುಂಬ ಇದ್ದವರು, ಅಷ್ಟೆಲ್ಲ ಮಾಡುವಷ್ಟು ನಮ್ಮ ಹತ್ರ ಬಲ ಇಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ಅದೆಲ್ಲ ಬೇಡ, ನಿಮಗೆ ಏನು ಬೇಕಾ ನಾನೆಲ್ಲ ಮಾಡ್ತೇನೆ, ಸ್ಟೇಜು, ಲೈಟು, ಮೈಕು, ಊಟ ಎಲ್ಲ ಮಾಡ್ತೇನೆ, ಸ್ವಲ್ಪ ಜನ ಬರಬೇಕು ನೀವು, ಯಾಕಂದರೆ ನಿಮ್ಮ ಸಮಾಜ ಒಟ್ಟಿಗೆ ಆಗಬೇಕು ಹೇಳಿದೆ. ಅದು ಅವರು ಸ್ವಲ್ಪ ಹೆದರಿದ್ರು, ಜನ ಎಲ್ಲ ಬರೋದಿಲ್ಲ ಸ್ವಾಮೀಜಿ ಹೇಳಿದ್ರು. ನೀವು ಪ್ರಯತ್ನ ಮಾಡು, ನಾವು ಮಾಡಿ ನಿಮ್ಮದೇ ಕೆಲವೆಲ್ಲ ಇದಿರ್ತಾರೆ, ದುಡಿ ಕುಣಿತಂತೆ ಅದಂತೆ ಇದಂತೆ, ಅಂಥದ್ದೆಲ್ಲ ಪ್ರದರ್ಶನ ಮಾಡುವ, ಒಂದು ಉದ್ಘಾಟನಾ ಸಮಾರಂಭ, ಒಂದು ಸಮಾರೋಪ, ಅದಕ್ಕೆ ಜನನಾಯಕರನ್ನು ಕರೆಸುವ, ನಿಮ್ಮ ಏನಾದರೂ ಅಹವಾಲುಗಳಿದ್ದರೆ ಅವ್ರ ಹತ್ರ ಹೇಳ್ಕೊಳ್ಳಿ, ಒಂದು ಅರ್ಥಪೂರ್ಣವಾಗಲಿ ಹೇಳಿದೆ. ನನಗೆ ಭಾಳ ಆಶ್ಚರ್ಯ ಆಯಿತು. 750 ಜನ ಬಂದರು ಕಾರ್ಯಕ್ರಮಕ್ಕೆ. ತುಂಬ ಇಷ್ಟಪಟ್ಟು, ತುಂಬ ಖುಷಿಯಾದರು ಅವರು. ಇಲ್ಲಿ ಒಳಗೆಲ್ಲ ಬರ್ಬೋದಾ ಬಂದರು, ಒಳಗೆಲ್ಲ ನೋಡಿಕೊಂಡು ಮಠ ವೃಂದಾವನದ ಹತ್ರ ಬಂದರು ಎಲ್ಲ. ಇವತ್ತಿಗೂ ನಾನು ಜಾತಿಯ ದೃಷ್ಟಿಯಿಂದ ಹೇಳೋದಲ್ಲ, ಅವರೆಲ್ಲ ಬರ್ತಾರೆ ಇಲ್ಲಿ. ನಾನು ಇಲ್ಲಿ ನನ್ನ ಗುರುಭವನದ ಮಂತ್ರಾಕ್ಷಗಳು ನನ್ನ ಬರ್ತಾರೆ, ನನ್ನ ಪಕ್ಕ ನಿಂತ್ಕೊಂಡು ಫೋಟೋ ತೆಗಿತಾರೆ. ಏನು ಯಾವುದೇ ಮುಜುಗರ ಅವರಿಗೂ ಇಲ್ಲ, ನನಗೂ ಇಲ್ಲ. ಹಾಗೆ ಇದು ಹಿರಿಯ ಸ್ವಾಮಿಗಳು ಅದೇ ಥರ ಇದ್ದರು. ಅವರಿಗೂ ಆ ಥರ ಜಾತಿಯ ಮತ್ತು ಅವರ ಕಾಲದ್ದಾದಂಥ, ಈಗ ನಾನು ಹೇಳೋದು, ನಾನು ಬದಲಾದಷ್ಟು ಅವರಿಗೆ ಬದಲಾಗಲಿಕ್ಕೆ ಆ ಕಾಲದ ಒಂದು ಜನ್ರೇಷನ್ ಗ್ಯಾಪ್ ಅಂತ ಹೇಳ್ತೇವೆ. ಆದರೆ ಅವರು ಹಾಗೆ ಇದ್ದರು, ಇಲ್ಲಿ ಮೊದಲು ಹಾಗೆ ಅವರು ಎಲ್ಲರೊಟ್ಟಿಗೆ ಬೆರೀತಿದ್ರು. ಅವರು ಸ್ವತಃ ಯಕ್ಷಗಾನ ಭಾಗವತಿಗೆ ಮಾಡ್ತಾಯಿದ್ರು, ಭಕ್ತಿಗೀತೆಗಳನ್ನ ಹೇಳ್ತಾಯಿದ್ರು. ಅಷ್ಟೊತ್ತಿಗೆ ಯಾವ ಜಾತಿಯಿಂದ ನೋಡ್ತಾ ಇರಲಿಲ್ಲ, ಕಲಾವಿದರೊಟ್ಟಿಗೆ ಅವರು ಒಟ್ಟಿಗೆ ಕೂತ್ಕೊಂಡು ಪಕ್ಕವಾದಿ ನುಡಿಸ್ತಾಯಿದ್ರು. ಅದು ಚೆಂಡೆಯ ಮೊದಲೆಯ ಅಥವಾ ಇದು ಮೃದಂಗವ, ತಬಲವ, ಹಾರ್ಮೋನಿಯಮ ಎಲ್ಲ ಅಂತ ಯಾರು ಅದೆಲ್ಲ ಅಂತ ಇದೇ ಇಲ್ಲ ಅವರಿಗೆ. ಎಲ್ಲರೂ ಒಂದೇ ಜಮಖಾನದಲ್ಲಿ ಕೂತ್ಕೊಂಡು ಅವರು ಕಾರ್ಯಕ್ರಮ ಮಾಡ್ತಾಯಿದ್ರು. ಅದು ಸಾಕಲ್ವಾ ಆ ಕಾಲಕ್ಕೆ? ಖಂಡಿತ. ಈ ಹಿರಿಯರನ್ನು ಸ್ಮರಿಸಲಿಕ್ಕೆ ಅಂತೇಳಿ ಒಂದು ಹಾಲ್ ಮಾಡಿ ಅಲ್ಲಿ ಅದು ಸ್ಮಾರಕನ ಸಮಾಧಿನ ಹೇಗೆ ಇಲ್ಲಿ ನೀವು ನಮ್ಮ ಮಠದೊಳಗೆ ಅದು ವೃಂದಾವನ ಅಂತ ನಾವು ವೃಂದಾವನ. ಇಲ್ಲಿ 13 ಸಮಾಧಿಗಳಿವೆ. ಈ ಸ್ವಾಮಿಗಳು ಮುಕ್ತರಾದರೆ, ಬ್ರಹ್ಮೈಕ್ಯರಾದರೆ ಅವರನ್ನು ಕೂತ್ಕೊಳ್ಳಿಸಿ ಸಮಾಧಿ ಮಾಡೋದು. ಹಿಂದೂ ಸಂಪ್ರದಾಯದಲ್ಲಿ ಸಂಸ್ಕಾರ ಮಾಡೋದು ನಾವು ಅಗ್ನಿ ಚಿತೆಯಿಂದ. ಆದರೆ ಸ್ವಾಮಿಗಳಿಗೆ ಅದಿಲ್ಲ. ಸ್ವಾಮಿಗಳನ್ನು ಕೂತ್ಕೊಳ್ಳಿಸಿ ಅದಕ್ಕೆ ದೊಡ್ಡ ಹೊಂಡ ಮಾಡಿ ಅದರಲ್ಲಿ ಭಾಳಷ್ಟು ಅದಕ್ಕೆ ಬೇರೆ ಬೇರೆ ಇದಿದೆ, ಉಪ್ಪು, ಕರ್ಪೂರ, ಹತ್ತಿ, ಕಾಳುಮೆಣಸು, ಮತ್ತು ಅವರು ಪೂಜೆ ಮಾಡಲಿಕ್ಕೆ ಅವರಿಗೆ ಒಂದು ಈಗ ನಾವು ನಮ್ಮ ಪದ್ಧತಿ ಏನಿದೆ, ಶಿವಲಿಂಗ, ಸಾಲಿಗ್ರಾಮ, ಜಪ ಮಾಡಲಿಕ್ಕೆ ತಟ್ಟೆ, ಅದನ್ನೆಲ್ಲ ಇಟ್ಟು ಸಮಾಧಿ ಮಾಡೋದು. ಈಗ ಅಷ್ಟು ಸಮಾಧಿಗಳಿಲ್ಲಿದೆ, 13 ಸಮಾಧಿ ಇಲ್ಲಿದೆ. ಅದರ 13 ಸಮಾಧಿಯೊಳಗೂ ಹಿರಿಯರನ್ನು ಸಮಾಧಿ ಮಾಡಿದ್ದಾರೆ. ನಮ್ಮದು ನನ್ನನ್ನು ಒಂದು ಸಂಕ್ಷಿಪ್ತವಾಗಿ ನಾವು ಮಠ ಹೇಗೆ ಬಂದದಂತ ನನಗೊಂದು ಹೇಳ್ತಾನೆ. ಶಂಕರಾಚಾರ್ಯರು ಕೇರಳದಲ್ಲಿ ಹುಟ್ಟಿದವರು, ದೇಶವನ್ನು 4 ಸರ್ತಿ ಪರ್ಯಟನೆ ಮಾಡಿದರು.
ಅವರ ತಾಯಿ ಆರ್ಯಾಂಬೆ ಅವರ ಅಂತ್ಯಕಾಲದಲ್ಲಿರುವಾಗ ಅವರು ಇಲ್ಲಿ ಬಂದರು. ಅವರ ಸಂಸ್ಕಾರಗಳಿಗೆ ಬೇಕಾಗಿ ಇಲ್ಲಿರೋರು ಯಾರು ಅವರಿಗೆ ಸಹಾಯ ಮಾಡಲಿಲ್ಲ. ಅಷ್ಟೊತ್ತಿಗೆ ಅವರು ಅವರ ಶಕ್ತಿಯಲ್ಲಿ ಅವರು ಬಾಳೆದಿಂಡೆಲ್ಲ ಇಟ್ಟು ಅದರಲ್ಲಿ ಅವರ ತಾಯಿಯ ಶವ ಸಂಸ್ಕಾರ ಎಲ್ಲ ಮಾಡಿದರು. ಅಂದರೆ ಸ್ವಾಮಿಗಳಿಗೆ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಅದಕ್ಕೆ ಬೇಕಾದ ಹಾಗೆ ಬಾಳೆದಿಂಡಲ್ಲಿ ಇಟ್ಟು ಅದನ್ನು ಮುಟ್ಟದೆ ಹಾಗೆಲ್ಲ ಮಾಡಿ ಅವ್ರು ಮಾಡಿದರು. ಇಷ್ಟೆಲ್ಲ ಆಗುವಾಗ ಇಲ್ಲಿ ಅವರಿಗೆಲ್ಲ ಅವರ ಮಹಿಮೆ ಗೊತ್ತಾಯಿತು. ಎಲ್ಲರೂ ಅವರಿಗೆ ತಪ್ಪಾಯಿತು, ನಮ್ಮದು ನಿಮ್ಮ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ, ನೀವು ಇಲ್ಲಿ ಮಠ ಮಾಡಬೇಕು ಅಂತ ಹೇಳಿದರು. ಶಂಕರಾಚಾರ್ಯರು ಅಷ್ಟೊತ್ತಿಗೆ 4 ಮಠ ಮಾಡಿ ಆಗಿದೆ, ಆಮ್ನಾಯ ಮಠಗಳು. ದಕ್ಷಿಣಾಮ್ನಾಯ, ಪೂರ್ವಾಮ್ನಾಯ, ಪಶ್ಚಿಮಾಮ್ನಾಯ, ಉತ್ತರಾಮ್ನಾಯ 4 ಮಠಗಳನ್ನು ಮಾಡಿ ಆಗಿದೆ. ಆದರೆ ನನ್ನ 4 ಶಿಷ್ಯರಿಗೆ ನಾನು 4 ಮಠ ಮಾಡಿದೆ. ಇನ್ನು ಆ ಶಿಷ್ಯರ ಹತ್ರ ನೀವು ಸನ್ಯಾಸ ತಗೊಳ್ಳಿ ಅಂತ ಹೇಳಿದರು. ಹಾಗೆ ಆ 4 ಶಿಷ್ಯರ ಹತ್ರ ಸನ್ಯಾಸ ತಗೊಂಡು ತ್ರಿಶೂರಿನಲ್ಲಿ ಹುಟ್ಟಿದಂಥ ಮಠ. ಓಕೆ. ತೆಕ್ಕೆ ಮಠ, ವಡಕೆ ಮಠ, ನಡುವಿನ ಮಠ, ತ್ರಿಕ್ಕೆಕಾಡು ಮಠ ಅಂತ. ಅದರಲ್ಲಿ ಈಗ ಅಲ್ಲಿ ತೆಕ್ಕೆ ಮಠ ಮತ್ತು ನಡುವಿನ ಮಠ ಇದೆ. ವಡಕೆ ಮಠ ಎಡನೀರು ಮಠ. ಅದು ಒಂದು ಕಾಲದಲ್ಲಿ ಅಲ್ಲಿ ಆ ಯತಿಗಳು ಅಲ್ಲಿಂದ ಕಾಶಿ ಯಾತ್ರೆಗೆ ಅಂತ ಹೊರಟು ಬಂದರು. ಅವರೇ ಅಂತಲ್ಲ, ಆಮೇಲೆ ಕೆಲವು ತಲೆಮಾರು ಇರ್ಬೋದು, ಬಂದು ಫಸ್ಟಿಗೆ ತಿರುಚಂಬಲದಲ್ಲಿ ಮಠ ಆಯಿತು. ಅದರ ನಂತರ ಅವರು ಅನಂತಪುರ, ನಾವು ಈ ಅನಂತಪುರ ದೇವಸ್ಥಾನ ಅದು ಈಗಲೂ ಒಂದು ತಿರುವನಂತಪುರದಲ್ಲಿ ಒಂದು ಮಲಯಾಳ ಪುಸ್ತಕ ಹೋಗಿದೆ, ಇಲ್ಲಿ ಅವರು ತಂತ್ರಿಗಳು ಬರೆದ ಒಂದು ಪುಸ್ತಕ ಇದೆ, ಅದರಲ್ಲಿ ಅದು ಉಲ್ಲೇಖ ಉಂಟು. ಒಂದು 200-250 ವರ್ಷಗಳ ಹಿಂದೆ ಎಡನೀರು ಮಠದ ಆಡಳಿತ ಅಲ್ಲಿತ್ತದು. ಯಾವುದು ಮೊಸಳೆ ಅಲ್ಲಿ ಬಂದ ನೆಲೆ ಆದರು. ಅಲ್ಲಿ 4 ಸಮಾಧಿ ಇತ್ತು ನಮ್ಮದು. ಈಗ ತಿರುಚಂಬಲ ಅಂತ ಇವತ್ತಿಗೂ ಅಲ್ಲಿ ನಮ್ಮ ಮಠ ಇದೆ, ಅಲ್ಲಿ 2 ಸಮಾಧಿ ಇದೆ. ಅನಂತಪುರ ಅಲ್ಲಿ 4 ಸಮಾಧಿ ಇತ್ತು, ಈಗ ಇಲ್ಲ. ಅದು ಬಹುಶಃ ಯಾವುದೋ ಕಾರಣಕ್ಕೆ ಯಾರು ತೆಗೆದ್ರೆ ಅಂತ ಗೊತ್ತಿಲ್ಲ, ಈಗಿಲ್ಲ, ನಮ್ಮ ಆಡಳಿತವೂ ಇಲ್ಲಲ್ಲ. ಹಾಗೆ 4, 2, 6, 13. ಅಂದರೆ ಈಗ ನಮ್ಮ ಇದರ ಪ್ರಕಾರ ತ್ರಿಶೂರಿಂದ ಬಂದ ಮೇಲೆ 19 ಸಮಾಧಿಗಳು ನಮ್ಮ ಲೆಕ್ಕದಲ್ಲಿ. ಆ ನಂತರದಲ್ಲಿ ಅವರು ಇಲ್ಲಿಗೆ ಬಂದು ಎಡ್ನೀರಿಗೆ, ಆ ಸ್ವಾಮಿಗಳು ಎಡನೀರಿಗೆ ಅಂತ ಹೋಗೋ ದಾರಿ. ಇಲ್ಲಿ ಬರುವಾಗ ಇಲ್ಲಿ ಚಾತುರ್ಮಾಸ್ಯದ ಸಮಯ ಆಯಿತು. ಚಾತುರ್ಮಾಸ್ಯದಲ್ಲಿ ಮತ್ತು ಸ್ವಾಮಿಗಳಿಗೆ ಮತ್ತೆ ಮುಂದುವರಿಸುವಾಗಿಲ್ಲ. ಒಂದು ಕಡೆಯಲ್ಲಿ ಅವರು ವ್ರತ ತಗೊಳ್ಬೇಕು. ಆಗ ಮಠ ಇಲ್ಲ, ಇಲ್ಲಿ ನಮ್ಮ ವಿಷ್ಣುಮಂಗಲ ದೇವಸ್ಥಾನ ಇದೆ ಪುರಾತನ, ಅಲ್ಲಿ ಅವರು ಚಾತುರ್ಮಾಸ ವ್ರತ ಕೈಗೊಂಡರು. 2 ತಿಂಗಳಲ್ಲ, ಆಗ 4 ತಿಂಗಳು. ಈಗ ಪಕ್ಷಾವೈ ಮಾಸ ಅಂತ, ಈಗ ನಾವು ಪಕ್ಷವನ್ನು ತಿಂಗಳಾಗಿ ತಗೊಳ್ಳೋದು. ಅಂದರೆ 4 ಪಕ್ಷವನ್ನು 4 ತಿಂಗಳು ಅನ್ನೋದಾಗಿ. ಆ ಕಾಲದಲ್ಲಿ 4 ತಿಂಗಳಿದ್ದರು. ಅದು ಅಲ್ಲಾದಮೇಲೆ ಅವರು ಸ್ವಾಮಿಗಳು ಮತ್ತೆ ಹೊರಡುವಾಗ ಊರಿನವರಿಗೆಲ್ಲ ಅವರನ್ನು ತುಂಬ ಇಷ್ಟ ಆಯಿತು. ಇಲ್ಲಿ 4 ಮನೆಯವರು ಅಂತ ಇದ್ದಾರೆ, ಅವರೆಲ್ಲ ಸೇರಿ ನೀವು ಇಲ್ಲೇ ಇರಬೇಕು, ನಿಮಗೆ ಬೇಕಾದ ವ್ಯವಸ್ಥೆಗಳನ್ನು ನಾವು ಮಾಡುತ್ತೇವೆ ಅಂತ. ಹಾಗೆ ಈ ಮಠ ಹುಟ್ಟಿಕೊಂಡುದು ಅನ್ನೋದು ಅದರ ಐತಿಹ್ಯ. ಇವತ್ತಿಗೂ ನಾವು ಚಾತುರ್ಮಾಸ್ಯವನ್ನು ಮುಗಿಸಿ ಅಲ್ಲಿ ದೇವಸ್ಥಾನಕ್ಕೊಮ್ಮೆ ಹೋಗಲಿಕ್ಕಿದೆ. ಹೋಗುವಾಗ ಈ 4 ಮನೆಯವರು ನಮ್ಮನ್ನು ತಡೆಯುವ ಒಂದು ಕ್ರಮ ಇದೆ. ಅವರು ನಮಸ್ಕಾರ ಮಾಡಿಬಿಟ್ಟು ನಮಸ್ಕಾರ ಮಾಡ್ತಾರೆ. ಅಂದರೆ ಅದರ ಅರ್ಥ ಏನಂದರೆ ನೀವು ಹೋಗಬಾರ್ದು, ಇಲ್ಲೇ ಅದು ಆ ಸಂಪ್ರದಾಯ ಹಾಗೆ ಬೆಳೆದು ಬಂದಿದೆ. ಎಲ್ಲ ಸಂಪ್ರದಾಯಗಳಿಗೂ ಒಂದು ಅದರ ಹಿಂದೆ ಒಂದು ಐತಿಹ್ಯ ಇರ್ತದೆ ಅಂತ, ಏನೋ ಒಂದು ಕಥೆ ಇರ್ತದೆ ಅಂತ. ಇದು ನಮ್ಮ ಮಠದ ಇಲ್ಲಿ ನೆಲೆ ಆದದಕ್ಕೆ ಒಂದು ಕಾರಣ. ಈ ಆದಿಶಂಕರಾಚಾರ್ಯರು ಅವರೊಂದು ವಿಗ್ರಹ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ತುಂಬ ಆಕರ್ಷಕವಾಗಿದೆ, ನೋಡ್ತಾ ಇದ್ದರೆ ಹಾಗೆ ಅಲ್ಲಿ ಕೂತ್ಕೊಂಡಾಗೆ ಕಾಣುತ್ತೆ. ಹೇಗೆ ಐಡಿಯಾ ಬಂತು ಅದರದ್ದು ನಿಮಗೆ? ಇಲ್ಲ, ನನಗೆ ಸ್ವಾಮಿಗಳಾದ ಕೂಡಲೇ ನನಗೆ ಒಂದು ಭಾಳ ಮನಸ್ಸಲ್ಲಿತ್ತು. ನಮ್ಮ ಗುರುಗಳಿಗೂ ಅದೊಂದು ಆಸೆ ಇತ್ತು, ಇಲ್ಲೊಂದು ಶಂಕರಾಚಾರ್ಯ ಒಂದು ಇದಾಗಬೇಕು ಅಂತ, ಒಂದು ಮಂಟಪ ಆಗಬೇಕು ಅಂತ. ನನಗೆ ಭಾಳ ಒಂದು ಮನಸ್ಸಲ್ಲಿ ನನಗೆ ಕಾಡ್ತಾ ಇತ್ತು, ಒಂದು ಶಂಕರಾಚಾರ್ಯ ಒಂದು ವಿಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು, ಒಂದು ಮಂಟಪ ಮಾಡಿ. ಯಾಕಂದರೆ ಇವತ್ತು ಹಿಂದೂ ಧರ್ಮ ಉಳ್ಕೊಂಡಿದ್ರೆ ಅದಕ್ಕೆ ಮೂಲ ಕಾರಣ ಶಂಕರಾಚಾರ್ಯ. ಮತ್ತೆ ಅದರಿಂದ ಈಚೆ ಬಂದರೆ ನಮ್ಮ ಮಠ ಆಗಲಿಕ್ಕೆ ಕಾರಣ ಶಂಕರಾಚಾರ್ಯ. ಹಾಗೆ ನಮಗೆ ಒಂದು ಮೂಲ ಪುರುಷರು. ಮತ್ತು ನೀವು ಶಂಕರಾಚಾರ್ಯ ಬಗ್ಗೆ ತಿಳ್ಕೊಂಡಿರ್ಬೋದು. ಹೌದು, ಅವರ ತತ್ವಗಳು, ಅವರ ಏನಿದೆ ಎಲ್ಲ ಪ್ರಸ್ತುತ ಇವತ್ತಿನ ಕಾಲಕ್ಕೆ ಕೂಡ. ಅಂದರೆ ಒಂದು ತುಂಬ ವೈಜ್ಞಾನಿಕವಾಗಿದೆ ಅವರ ತತ್ವಗಳೆಲ್ಲ. ಆ ರೀತಿಯಲ್ಲಿ ಇರುವಂಥ ದೊಡ್ಡ ಒಂದು ತತ್ವಜ್ಞಾನಿ ಅವರು. ಹಾಗೆ ಅವರದ್ದೊಂದು ಇಲ್ಲಿ ಒಂದು ಆಗಬೇಕನ್ನೋಂಥ ಒಂದು ಬಯಕಿತ್ತು. ಹಾಗೆ ನಾನು ಬೇರೆ ಬೇರೆ ಇಲ್ಲಿ ಅಭಿವೃದ್ಧಿ ಆಗೋ ಅದನ್ನೊಂದು ಮಾಡಬೇಕು ಅಂತಿದ್ದೆ. ಅಷ್ಟೊತ್ತಿಗೆ ಆ ವಿಗ್ರಹಕ್ಕೆ ಮತ್ತು ಮಂಟಪಕ್ಕೆ ಒಂದಷ್ಟು ಜನ ನಮ್ಮೊಟ್ಟಿಗೆ ಸೇರಿಕೊಳ್ಳರು, ಕೇರಳದ ಕಡೆಯಿಂದ. ನಾವು ನಿಮ್ಮೊಟ್ಟಿಗೆ ಸೇರಿಕೊಳ್ತೇವೆ, ನಾವು ಮಾಡ್ತೇವೆ ಅಂತ ಹೇಳಿ. ಹಾಗೆ ಅವರ ಸಹಾಯವೂ ತಗೊಂಡೆ. ಎಲ್ಲಾಗಿ ಶೃಂಗೇರಿ ಗುರುಗಳ ಹತ್ರ ನಾನು ಹೇಳಿದ್ದೆ. ಯಾಕಂದರೆ ಆಮ್ನಾಯ ಪೀಠಗಳಲ್ಲಿ ಒಂದು ಪೀಠ, ದಕ್ಷಿಣದಲ್ಲಿ ಶಂಕರಾಚಾರ್ಯನ ಪ್ರತಿನಿಧಿಸಿ ಕರೆಸುವಂಥ ಒಂದು ಪೀಠ. ಅವ್ರ ಹತ್ರ ನಾನು ಹೇಳಿದ್ದೆ ಒಂದು ಸರಿ ಹೋಗಿರುವಾಗ, ಈಗೀಗ ಒಂದು ನನ್ನೊಂದು ಯೋಜನೆ ಇದೆ ಸ್ವಾಮಿ, ನೀವೇ ಅದನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದೆ. ಒಪ್ಪಿಕೊಂಡ್ರು ಅವರು. ಅವರೇ ನನಗೆ ಡೇಟ್ ಕೊಟ್ಟು ಅವ್ರು ಬಂದು ಮಾಡಿದರು. ಅದು ನನಗೆ ಆ ನಿರೀಕ್ಷೆ ಇಲ್ಲ, ಭಾಳ ಸುಂದರವಾಗಿ ಅದು ಬಂದಿದೆ ಆ ವಿಗ್ರಹ. ಮತ್ತು ಆ ಪರಿಸರವು ಭಾಳ ಒಂದು ಪಾವಿತ್ರ್ಯ. ಆ ದೃಷ್ಟಿಯಿಂದ ನಾವು ಹೇಳೋದಲ್ಲ, ನಾವು ಅಲ್ಲೆಲ್ಲಿ ಶಂಕರಾಚಾರ್ಯರು ಈ ರೀತಿಯ ಪ್ರತಿಮೆ ಸ್ಥಾಪನೆ ಆಗಬೇಕು ಕೇರಳದಲ್ಲಿ.
ಈಗ ಶಂಕರಾಚಾರ್ಯರು ಕೇರಳದಲ್ಲಿ ಹುಟ್ಟಿದ್ರು ಅನ್ನೋದು ನಮಗೊಂದು ದೊಡ್ಡ ಹೆಮ್ಮೆಯ ವಿಷಯ ಅಲ್ಲ. ಅಷ್ಟು ದೊಡ್ಡ ಒಂದು ವ್ಯಕ್ತಿತ್ವ. ಈಗ ಪ್ರಧಾನಮಂತ್ರಿಯವರು ಕೂಡ ಕೇದಾರನಾಥದಲ್ಲಿ ಅವರು ಪ್ರತಿಮೆ ಮಾಡಿದರು. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ದೊಡ್ಡ 108 ಅಡಿದ್ದಾಯಿತು. ಹಾಗಿರುವಾಗ ಕೇರಳದಲ್ಲಿ ಆ ದೃಷ್ಟಿಯಿಂದ ನೋಡಿದರೆ ಕೇರಳದಲ್ಲಿ ಶಂಕರಾಚಾರ್ಯರಿಗೆ ಸಿಗುವ ಮಾನ್ಯತೆ ಕಮ್ಮಿ ಅಂತ ನಮಗೆ ಕಾಣ್ತಾರೆ ಕೆಲವು ಸರ್ತಿ. ಎಲ್ಲ ಜಿಲ್ಲೆಗಳಲ್ಲಿ ಅವರ ಕುರಿತು ಒಂದು ಅಧ್ಯಯನ ಕೇಂದ್ರ, ಒಂದು ಪ್ರತಿಮೆ ಸ್ಥಾಪನೆ ಈ ರೀತಿಯಲ್ಲಿ ಆಗಬೇಕು ಅಂತ ನಮ್ಮ ಕೂಡ ಮನಸ್ಸಲ್ಲಿರುವಂಥ ಒಂದು ಭಾವನೆ. ಹಾಗೆ ಈ ಪೀಠ ಅಲಂಕಾರ ಮಾಡಿದ ಮೇಲೆ ಯಾವ ಥರ ನೀವೇ ಡ್ರೈವ್ ಮಾಡ್ಕೊಂಡು ಹೋದಿದ್ದೆ ಯಾವ್ದಾದ್ರು ಫಂಕ್ಷನ್ಗೆ? ನಾನು ಇಲ್ಲ ನಮ್ಮಲ್ಲಿ ಇದಿಲ್ಲ, ಸಂಪ್ರದಾಯ ಇಲ್ಲ. ಸಂಪ್ರದಾಯ ಅಂದರೆ ಇಲ್ಲೆಲ್ಲ ನೀವು ಈ ಮಠಾಧಿಪತಿಗಳಂದರೆ ಹಾಗೆ ಈಗ ನಿಮಗೆ ಬೆಂಗಳೂರು ಕಡೆ ಎಲ್ಲ ಹೋದರೆ ಈ ಸ್ವಾಮಿಗಳೆಲ್ಲ ಇರ್ತಾರೆ, ಅವರೇ ಡ್ರೈವ್ ಮಾಡ್ಕೊಂಡು ಬರ್ತಾರೆ, ಕಾರ್ಯಕ್ರಮಕ್ಕೆ ಕೂತಾರೆ, ಅವರು ಹೋಗ್ತಾರೆ. ಇಲ್ಲಿ ನಮಗೆ ಅದಿಲ್ಲ. ನಾನು ಸುಮ್ಮನೆ ಒಂದು ಏನು ಹೇಳ್ತಾರೆ, ಒಂದು ಚಪಲ ಅಂತ ಹೇಳ್ತಾರೆ, ಮಾಡ್ಕೊಂಡಿದ್ದದು. ಹಾಗೆ ಒಂದ್ಸರಿ ಈಗ ಹೈವೇಲಿ ಹೋಗುವಾಗ 1-2 ಸತಿ ಹೇಗೆ ಮಾಡಿದ್ದೇನೆ. ಈಗ ಮತ್ತೆ ಈ ಒತ್ತಡಗಳು, ಕಾರ್ಯಕ್ರಮ, ನಿದ್ರೆ ಇರೋದಿಲ್ಲ, ಅದರ ಬಗ್ಗೆ ಚಿಂತಿಸ್ಲಿಕ್ಕೆ ಹೋಗೋದಿಲ್ಲ. ಆರಾಮ ಕೂತ್ಕೊಳ್ಳೋದು, ಅವ್ರು ಕರ್ಕೊಂಡು ಹೋಗ್ತಾರೆ. ಹಾಗೆ ಈ ಮಠಕ್ಕೆ ಅನುದಾನ ಏನಾದ್ರು ಉಂಟಾ? ಅಲ್ಲಿ ಕೇರಳ ಸರ್ಕಾರ, ಇಲ್ಲಿ ಕರ್ನಾಟಕ ಸರ್ಕಾರ, ಅದರಿಂದ? ಇಲ್ಲ, ಕೇರಳ ಸರ್ಕಾರದಿಂದ ಏನು ಅನುದಾನ ಇಲ್ಲ. ನಮ್ಮದು ಸ್ವತಂತ್ರವಾದಂಥದ್ದು. ನಾವೇ ದುಡಿಬೇಕು, ನಾವೇ ತಿನ್ನಬೇಕು, ನಾವೇ ತಿನ್ನಿಸ್ಬೇಕು ಅಷ್ಟೇ. ಆದರೆ ಕೇರಳ ಸರ್ಕಾರದ ಎಂಡೋಮೆಂಟು, ದೇವಸ್ವಂ ಡಿಪಾರ್ಟ್ಮೆಂಟಿಂದ ಒಂದು ಸೂಪರ್ವಿಷನ್ ಇದೆ, ಕಂಟ್ರೋಲ್ ಅಲ್ಲ, ಸೂಪರ್ವಿಷನ್ ಇದೆ. ಅದೇನದು? ನಾವು ಅವರಿಗೊಂದು ಬಜೆಟ್ ಕೊಡಬೇಕು. ಅವರು ಅಪ್ರೂವಲ್ ಮಾಡಿದ್ದನ್ನೇ ನಾವು ಖರ್ಚು ಮಾಡ್ಬೋದು ಅಷ್ಟೇ. ನಮ್ಮ ಆದಾಯ ಏನಿದೆ ಅದಕ್ಕೆ ಅನುಗುಣವಾಗಿ ನಾವೊಂದು ಬಜೆಟ್ ಕೊಡಬೇಕು, ಇಷ್ಟು. ಅವರು ಅದನ್ನು ಅಪ್ರೂವಲ್ ಮಾಡಿದ ಮೇಲೆ ಅದಕ್ಕೆ ಸರಿಯಾಗಿ ಖರ್ಚು ಮಾಡ್ಕೊಳ್ಬೋದು. ಮತ್ತು ಈಗ ಏನಂದರೆ ನಮ್ಮ ಆದಾಯದಲ್ಲಿ ನಾವೇನು ಇದು ಮಾಡೋದು ಅಲ್ಲ. ನಮಗೆ ಈಗಿನ ಗೊತ್ತಲ್ಲ ನಮ್ಮ ಪರಿಸ್ಥಿತಿ, ಮತ್ತೆ ಮಠಕ್ಕೆ ಬಂದ ಕಾಣಿಕೆಗಳು ಅದು ಇದು ಹೀಗೆಲ್ಲ ಒಟ್ಟು ಇದರಿಂದ ನಾವು ನಡೆಸ್ತಾ ಇರೋದು. ಮತ್ತು ಇಲ್ಲಿಯ ಚಿನ್ನಾಭರಣಗಳು ಮತ್ತು ಒಳಗಿರುವಂಥ ದೇವರ ಇದೆಲ್ಲ ಚಿನ್ನಾಭರಣ, ಅದಕ್ಕೆಲ್ಲ ಲೆಕ್ಕ ಇದೆ. ಒಂದು ನಮ್ಮ ಗುರುಗಳೇ ಅದನ್ನು ಲೆಕ್ಕ ಕೊಟ್ಟಿದ್ದಾರೆ. ಓಕೆ. ನಿಮ್ಮ ಸಲಹೆ ಕೇಳಲಿಕ್ಕೆ ಯಾರು ಬರ್ತಾರಾ? ಯಾವುದಕ್ಕೆ? ವೈಯಕ್ತಿಕವಾದ ಸಮಸ್ಯೆಗೆ ಸಾಲ್ವ್ ಮಾಡಲಿಕ್ಕೆ ಏನಾದರೂ? ಸಮಸ್ಯೆಗಳಿದ್ದವರೇ ಬರೋದು ಹೆಚ್ಚು. ಯಾಕೆ ಅಲ್ಲ ಅಂದರೆ ಏನೋ ಕಷ್ಟದಲ್ಲಿದ್ದವ್ರು ಬರ್ತಾರೆ, ಸುಖದಲ್ಲಿದ್ದವ್ರು ಯಾರು ಬರ್ತಾರಲ್ಲ, ಬಂದು ಹೇಳ್ಕೊಳ್ತಾರೆ ಹೀಗಿದೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು, ನಾವೇನು ಪವಾಡ ಪುರುಷರಲ್ಲ ಅಂತ. ಓಕೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು, ದೇವರು ಒಳ್ಳೇದು ಮಾಡ್ತಾರೆ ನಿಮಗೆ ಅಂತ. ಹಾಗೆ ದೇವರು ಒಳ್ಳೇದು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೆ. ಆ ಥರ ಬಂದು ಹೋದವರು ಸುಮಾರಿದ್ದಾರೆ. ಅಂದರೆ ಸಾಲ್ವ್ ಆಗಿದೆ. ಎಷ್ಟೋ ಜನ ಅದನ್ನು ಫೋನ್ ಮಾಡಿ ಹೇಳ್ತಾರೆ, ಅಥವಾ ಬರ್ತಾರೆ, ಸ್ವಾಮೀಜಿ ಅವತ್ತು ನೀವು ಇಲ್ಲಿ ಪ್ರಸಾದ ಕೊಟ್ಟರಿ, ಆಮೇಲೆ ನಮಗೆ ಅನುಗ್ರಹ ಆಗಿದೆ. ಅದು ನಮ್ಮದು ಏನು ಪವಾಡ ಅಲ್ಲ ಅಂತ, ದೇವರ ಅನುಗ್ರಹ ಅಂತ ನಾನು ಹೇಳೋದು. ನಾವೆಲ್ಲ ಏನು ಪವಾಡ ಪುರುಷರಲ್ಲ. ನಾವು ಈ ಸ್ಥಾನದಲ್ಲಿ ಕೂತೇವೆ, ನಾನು ಹೇಳಿದಲ್ಲ ಆಗ, ಧಾರ್ಮಿಕವಾದ ನಾಯಕತ್ವ ಅಷ್ಟೇ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಏನು ಮೀಡಿಯಾ, ಮಾಧ್ಯಮ, ಪ್ರಾರ್ಥನೆ ಮಾಡ್ತೇವೆ, ದೇವರವರಿಗೆ ಅನುಗ್ರಹ ಮಾಡ್ತೇವೆ. ಎಷ್ಟೋ ಆಗಿದೆ. ಈಗ ಎಷ್ಟೋ ಜನ ಈಗ ಪ್ರಶ್ನೆ ಕೇಳ್ತಾರೆ ಜ್ಯೋತಿಷ್ಯದಲ್ಲಿ ನಂಬಿಕೆಯವರು. ಅದು ಜ್ಯೋತಿಷ್ಯರು ಹೇಳ್ತಾರೆ ಅವರಿಗೆ, ನೀವು ಹೋಗಿ ಎಡ್ನೀರಲ್ಲಿ ಒಮ್ಮೆ ಹೋಗಿ ಬನ್ನಿ, ಪ್ರಸಾದ ತಗೊಳ್ಳಿ ಅಥವಾ ಪಾದಪೂಜೆ ಮಾಡಿ. ಓಕೆ. ಶ್ರದ್ಧೆ ಇಟ್ಟು ಬರ್ತಾರೆ. ಅದರ ಫಲ ಕೂಡ ನಮ್ಮ ವಿಶ್ವಾಸ, ಅದು ದೇವರು ಅವರಿಗೆ ಒಳ್ಳೇದು ಮಾಡ್ತಾರೆ ಅಂತಷ್ಟೇ. ಈಗ ಹೊರಗಿಂದ ಬರುವವರಿಗೆ ಏನಾದರೂ ಇಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಏನಾದರೂ ಇದೆ? ಗೆಸ್ಟ್ ಹೌಸ್ ಇದೆ. ಹೌದು, ಅದು ನಮ್ಮ ಗುರುಗಳೇ ಮಾಡಿಟ್ಟಂಥ ಗೆಸ್ಟ್ ಹೌಸ್ ಇದೆ. ಉಳ್ಕೊಳ್ತಾರೆ. ಮತ್ತು ಅದಕ್ಕೆ ಯಾವುದೇ ರೀತಿಯ ಬಾಡಿಗೆ ಏನಿಲ್ಲ. ಊಟ, ವಸತಿ ಎಲ್ಲ ಫ್ರೀಯೇ. ಹಾಗೆ ಏನಿಲ್ಲ ಅದಕ್ಕೆ ಬಾಡಿಗೆ. ಓಕೆ, ರೈಟ್. ಆಮೇಲೆ ಈ ಮತ ಜಾತಿ ಹೊರತಾಗಿ ಈ ಒಂದು ವೃತ್ತಿ ಅಂತ ಹೇಳಿರ್ತಾರೆ, ವೇಶ್ಯಾವೃತ್ತಿ. ಹೌದು. ಆಮೇಲೆ ದರೋಡೆಕೋರರು. ಹೌದು. ಈ ಎರಡು ಪಾರ್ಟಿಗಳು ಇಲ್ಲಿಗೆ ಎಂಟ್ರಿ ಇದೆಯಾ? ಅಂದರೆ ನೋಡಿ, ನಮಗೆ ಗೊತ್ತಿರೋದಿಲ್ಲ ಯಾರು ಏನು, ನಮಗೆ ಗೊತ್ತಿರೋದಿಲ್ಲ. ಬಟ್ ನನ್ನ ಒಂದು ತತ್ವ ಏನಂದರೆ, ಯಾರು ಬೇಕಾದರೂ ಬರ್ಬೋದು. ನೀವು ಹೇಳಿದ ಹಾಗೆ ಆ ವೃತ್ತಿಯನ್ನು ಮಾಡೋರು ಯಾರು ಬೇಕಾದ್ರೂ ಬರ್ಬೋದು. ಅವರ ವೃತ್ತಿಯನ್ನು ಇಲ್ಲಿ ಮಾಡಬಾರ್ದು ಅಂತ ಅಷ್ಟೇ. ಅವರು ಭಕ್ತರಾಗಿ ಅಥವಾ ದೇವರ ಅನುಗ್ರಹವನ್ನು ಕೇಳಲಿಕ್ಕೆ ಬರ್ಬೋದು. ನಾವು ಬಂದ ಕೂಡಲೇ ನೀನು ಬರಬೇಡ, ನೀನದು ಗೊತ್ತಾಗೋದಿಲ್ಲ. ಗೊತ್ತಾದರೂ ಕೂಡ ನಮಗೆ ಅದರಲ್ಲಿ ಏನು ಚಿಂತೆ ಇಲ್ಲ, ಬೇಜಾರಿಲ್ಲ ಅಂತ. ನಾವು ಬಂದ ಕೂಡಲೇ ನೀನು ಇಂಥವನು ನೀವು ಬರಬೇಡ, ಇಲ್ಲ, ನಮಗೆ ಹೇಳಲಿಕ್ಕೆ ಅಂತ ಹಕ್ಕಿಲ್ಲ ಅಂತ. ಅವ್ನಿಗೆ ಯಾರು ಬೇಕಾದ್ರೆ ಬರ್ಬೋದು. ಅವನು ಬಂದು ಏನಾದರೂ ಅವನ ವೃತ್ತಿಯನ್ನು ಮಾಡಿದರೆ ಆಗ ನಾವು ಹೇಳ್ಬೋದು ನೀನು ನಡಿ ಅಂತ. ದರೋಡೆ ಮಾಡಿದರೆ ಅಥವಾ ಬೇರೆ ಏನಾದರೂ ಅವನ ಇದು ಮಾಡಿದರೆ ನೀನು ಹೋಗು ಅಂತ ಹೇಳ್ಬೋದು. ಹಾಗೆ ಆದ ಕಾರಣ ನಾವು ಆ ರೀತಿಯಲ್ಲಿ ನೋಡೋದಿಲ್ಲ ಮಠದಲ್ಲಿ. ಈಗ ದೇವಸ್ಥಾನ, ನಾನು ಹೇಳೋದು, ದೇವಸ್ಥಾನದಲ್ಲಿ ಎಷ್ಟೋ ಜನ ಬಂದು ಹುಂಡಿಗೆ ದುಡ್ಡು ಹಾಕ್ತಾರೆ ಅಥವಾ ಮಠದಲ್ಲಿ ಹಾಕ್ತಾರೆ.
ಅವನಿಗೆ ಹೇಗೆ ದುಡ್ಡು ಮಾಡಿದದು, ಎಲ್ಲಿಂದ ಬಂದದ್ದು ಕೇಳ್ತೇವೆ ನಾವು. ಕೇಳಿ ಅದನ್ನು ಸ್ವೀಕರಿಸೋದಿಲ್ಲ ನಾವು ಭಾಳ ಸಂತೋಷದಿಂದ. ಹಾಗಿರುವಾಗ ಇದನ್ನು ಹೇಗೆ ನೀವು ಅಲ್ವಾ? ಹೌದೌದು, ಕರೆಕ್ಟ್ ಕರೆಕ್ಟ್. ಅದು ಈಗ ಇವರು ಇದರ ಉತ್ಪತ್ತಿ ಏನು ಮಠದ? ಅಲ್ಲ, ಮಠದ ಉತ್ಪತ್ತಿ ಅಂದರೆ ಮೊದಲು ನಮಗೆ ಬೇಕಾದಷ್ಟು ಉತ್ಪತ್ತಿಗಳಿತ್ತು. ಗದ್ದೆ, ಬೇಸಾಯ ಇರ್ಬೋದು, ಜಮೀನು, ಅಡಿಕೆ ತೋಟಗಳು. 1973ರಲ್ಲಿ 70ರ ಇದರಲ್ಲಿ ಭೂಮಸೂದೆ ಕಾನೂನು ಬಂದ ಕೂಡಲೇ ಸುಮಾರು 400ರಿಂದ 500 ಮೇಲ್ಪಟ್ಟು ಎಕರೆಗಳಷ್ಟು ಭೂಮಿ ಮಠದ್ದು ಒಕ್ಕಲುಗಳ ಪಾಲಾಯಿತು. ಓಕೆ. ನಿಮಗೆ ಈಗ ನೋಡಿ, ಈಗ ನಿಮಗೆ ಬಿಸಿಯೂಟ ಅಂತ ಸರ್ಕಾರದ ಕ್ರಮ ಇದೆ. ಆ ಕಾಲದಲ್ಲಿ ಮಠದಿಂದ ಇಲ್ಲಿ ಶಾಲೆಯಲ್ಲಿ ಬಿಸಿಯೂಟ ಕೊಡ್ತಾ ಇದ್ರು ಮಕ್ಕಳಿಗೆ. ಹೌದು. ಆ ನಂತರದಲ್ಲಿ ನಮ್ಮ ಈ ಜಾಗ ಎಲ್ಲ ಹೋದ ಮೇಲೆ, ನಮ್ಮ ಉತ್ಪತ್ತಿ ಕಮ್ಮಿ ಆದಮೇಲೆ ಅದನ್ನು ನಿಲ್ಲಿಸಿದ್ದು. ಅಷ್ಟು ಶ್ರೀಮಂತವಾಗಿದ್ದಂಥ ಮಠ. ಓಕೆ. ಒಕ್ಕಲು ಮಸೂದೆಯಲ್ಲಿ ಎಲ್ಲ ಹೋಯಿತು. ಆಮೇಲೆ ಸ್ವಾಮಿಗಳು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಮಾಡಿದರು. ಕೇಶವಾನಂದ ಭಾರತಿ ಕೇಸ್ ಅಂದರೆ ಅದು ಇವತ್ತು ಬಹಳ ಅಂತ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಹೇಳ್ತಾರೆ. ಏನದು ಅಂದರೆ ನಮ್ಮ ಭೂಮಿಯೆಲ್ಲ ಹೋದದಕ್ಕೆ ಅದು ನಿಮಗೆ ಇದು ಫಂಡಮೆಂಟಲ್ ರೈಟ್ಸ್ ಉಂಟಲ್ಲ, ನಮ್ಮ ಇದರ ಎಂಥದ್ದು ಸಂವಿಧಾನದ ಮೂಲಭೂತ ಆಶಯಗಳು, ಅದನ್ನು ಬದಲು ಮಾಡಿ ಈ ಮಸೂದೆ ತಂದದ್ದು. ಹಾಗಿರೋ ಸ್ವಾಮಿಗಳು ಅದರ ಮೇಲೆ ಇದು ರಿಟ್ ಹೋದರು. ರಿಟ್ ಹೋಗಿ, ಆದರೆ ನಮ್ಮ ಏನು ಹೋದ ಭೂಮಿಗಳಿದೆ ಅದು ಯಾವುದು ನಮಗೆ ಸಿಗಲಿಲ್ಲ. ಈಗ ಇಲ್ಲೆಲ್ಲ ಪರಿಸರದಲ್ಲಿ ಎಡ್ನೀರು ಬಿಡಿ, ಇಲ್ಲೆಲ್ಲ ಸುತ್ತಮುತ್ತ ಮಠದ್ದೇ ಜಾಗ, ಸುಮಾರು ಮಧೂರವರೆಗಿದೆ, ಮಲ್ಲವರೆಗಿದೆ, ಬುಟ್ಟತೋಡಿ, ಇಲ್ಲೆಲ್ಲ ನಮ್ಮ ಜಾಗಗಳಿದೆ. ಅಲ್ಲೆಲ್ಲ ಒಕ್ಕಲುಗಳಿಗೆ ಹೋದ ಜಾಗ ಇದೆ. ಅದು ಯಾವುದು ಬರಲಿಲ್ಲ ಹಿಂದೆ. ಆದರೆ ಅದರಿಂದಾಗಿ ದೊಡ್ಡ ಒಂದು ಜಡ್ಜ್ಮೆಂಟ್ ಬಂತು. ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೆನಾಟ್ ಬಿ ಅಮೆಂಡೆಡ್ ಅಂತ. ಯಾವುದೇ ಕಾರಣಕ್ಕೂ ಸಂವಿಧಾನದ ಮೂಲಭೂತ ಆಶಯಗಳನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾಗಿ ಒಂದು ದೊಡ್ಡ ಒಂದು ತೀರ್ಪು ಬಂತು. ಇವತ್ತು ಕೇಶವಾನಂದ ಭಾರತಿ ಕೇಸ್ ಅಂದರೆ ಅದರ ದಾಖಲೆಗಳನ್ನು ಯಾವುದೇ ಕೇಸ್ ಇವತ್ತು ಮುರಿದಿಲ್ಲ. ಅತ್ಯಂತ ಹೆಚ್ಚು ಫುಲ್ ಬೆಂಚು ಕೂತು ಜಡ್ಜ್ಮೆಂಟ್ ಬರೆದ ಒಂದು ಕೇಸು. 13 ಜನ ಜಡ್ಜರು ಕೂತು ವಿಧಿ ಬರೆದಂಥ ಕೇಸು. ಆ ನಂತರವೂ ಕೂತ್ಕೊಳ್ಳಿಲ್ಲ, ಅದರ ಮೊದಲು ಕೂತ್ಕೊಳ್ಳಿಲ್ಲ. ಅತ್ಯಂತ ಲಾಂಗ್ ಅಂದರೆ ದೀರ್ಘಾವಧಿಯಲ್ಲಿ ಚರ್ಚೆ ಆದಂಥ ಕೇಸು. 68 ದಿವಸಗಳ ಕಾಲ ಚರ್ಚೆ ನಡೆದಂಥ ಕೇಸು. ಆ ನಂತರದಲ್ಲಿ ಆಧಾರು ಮತ್ತು ರಾಮ ಜನ್ಮಭೂಮಿ ಕೇಸು, ಹೀಗೆ ಅದು ಇದರ ಮತ್ತಿನ ಅಷ್ಟೇ. ಹಾಗೆ ಕೆಲವಷ್ಟು ದಾಖಲೆಗಳಿವೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಸಂವಿಧಾನ ಇರುವವರೆಗೆ ಕೇಶವಾನಂದ ಭಾರತಿ ಸ್ವಾಮಿಗಳ ಹೆಸರಿರ್ತಾರೆ. ಒಬ್ಬರು ಸ್ವಾಮಿಗಳ ಹೆಸರು ಅಲ್ಲಿ ದಾಖಲಾಗಿರ್ತಾರೆ. ಇವತ್ತು ನಿಮಗೆ ಕಾನೂನು ಪದವಿ. ಕೇಶವಾನಂದ ಭಾರತಿ ಕೇಸನ್ನು ಓದದೆ ಇವತ್ತು ಭಾರತ ದೇಶದಲ್ಲಿ ಯಾರಿಗೂ ವಕೀಲರಾಗಲಿಕ್ಕೆ ಸಾಧ್ಯ ಇಲ್ಲ. ಕಾನೂನು ವಿದ್ಯಾರ್ಥಿಗಳಿಗೆ ಅದು ಮಸ್ಟ್. ಆ ಒಂದು ಪಾಠ ಅಷ್ಟು. ಅಥವಾ ಇವತ್ತು ದೇಶದ ಯಾವುದಾದ್ರೂ ಒಂದು ಕೋರ್ಟಲ್ಲಿ ಡೈಲಿ ಸ್ವಾಮಿಗಳ ಹೆಸರು ಬರ್ಬೋದು. ಸಂಸತ್ತಿನಲ್ಲಿ ಕೆಲವು ಸರ್ತಿ ಇವರು MP ಗಳು ವಾದಿಸುವಾಗ ಸ್ವಾಮಿಗಳ ಹೆಸರು ಬರ್ತದೆ, ಈ ಕೇಸ್ ಉಲ್ಲೇಖ ಆಗ್ತದೆ. ಹಾಗೆ ಆ ರೀತಿಯದ್ದೊಂದು ಮಠಕ್ಕೊಂದು ದೊಡ್ಡ ಒಂದು ಹೆಸರಿದೆ ಕಾನೂನು ಕ್ಷೇತ್ರದಲ್ಲಿ. ಆ ನಿಟ್ಟಿನಲ್ಲಿ ನಮ್ಮ ಜಾಗಗಳೆಲ್ಲ ಹೋಯಿತು. ಆ ನಂತರದಲ್ಲಿ ನಮ್ಮ ಉತ್ಪತ್ತಿ ಕಮ್ಮಿ ಆಯಿತು. ಈಗ ಭಾಳ ಕಮ್ಮಿ. ಈಗ ತೋಟದಲ್ಲಿ ಸಿಗೋದಾಗಲಿ, ಗದ್ದೆ ಮತ್ತು ಬೇಸಾಯ ಎಲ್ಲ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಕೆಲವು 1-2-3 ತಿಂಗಳಿಗೆ ಹಾಗೆಲ್ಲ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಆಗ್ತದೆ. ಬಾಕಿಯೆಲ್ಲ ನಾವೇ ಅದನ್ನು ಮಠಕ್ಕೆ ಬಂದ ಕಾಣಿಕೆಗಳಿರ್ಬೋದು, ಆ ಥರ ಎಲ್ಲ ನಾವೇ ಅದನ್ನು ಹುಟ್ಟಾಕಬೇಕಾಗ್ತದೆ. ಹಾಗೆ ಹೊಸ ದೇವಸ್ಥಾನಗಳನ್ನು ಕಟ್ಟಬೇಡಿ, ಭಜನಾ ಮಂದಿರಗಳನ್ನು ಕಟ್ಟಿ. ಯಾಕೆಂದರೆ ಭಜನಾ ಮಂದಿರಗಳಲ್ಲಿ ನಿಮಗೆ ಯಾವುದೇ ಜಾತಿ ಇಲ್ಲದೆ ಎಲ್ಲರಿಗೂ ಬಂದು ಪೂಜಿಸ್ಬೋದು. ನಾನು ಹೇಳೋದು ಯಾರಿಗೂ ಗೊತ್ತಿಲ್ಲದ ಘಟನೆ, CCTV ಇಲ್ಲ, ಆದರೆ ದೇವರದಕ್ಕೊಂದು ವ್ಯವಸ್ಥೆ ಮಾಡಿದ್ದಾರೆ ಅಂತ ನೋಡಿ, ಅದು ಹೊರಗೆ ಬಂತು. ಯಾವುದೇ ತಪ್ಪುಗಳು ಮಾಡಿದರೆ ಅದು ಹೊರಗೆ ಬರ್ತದೆ ಅನ್ನೋದಕ್ಕೆ ಇದು ಸಾಕ್ಷಿ. ಫ್ಯಾಮಿಲಿ ಬಂದರು ಇಲ್ಲಿಗೆ, ಏನು ವಿಷಯ ಅಂತ ಕೇಳುವಾಗ ಅವರ ಮಗನು ಹುಚ್ಚುಚ್ಚಾಗಿ ಆಡ್ತಾನೆ, ಮನೆಯಲ್ಲೇನೋ ಇದು ಮಾಡೋದು, ಹುಚ್ಚುಚ್ಚಾಗಿ ಆಡೋದು, ಈ ಥರ ಎಲ್ಲ. ದರೋಡೆಕೋರ ಒಬ್ಬ ದರೋಡೆ ಮಾಡ್ತಾನೆ ಹೋದಲ್ಲೆಲ್ಲ. ಒಂದು ದೇವಸ್ಥಾನಕ್ಕೆ ಹೋದರೆ ಅವ ದರೋಡೆ ಮಾಡೋದಿಲ್ಲ. ಯಾಕೆ? ದೇವರ ಹೆದರಿಕೆ ಇರ್ತದೆ ನನಗೆ. ಆ ರೀತಿಯಿಂದ ಕೂಡ ಸಮಾಜ, ನಮ್ಮ ಧಾರ್ಮಿಕ ನಂಬಿಕೆಗಳಿಂದ ಸಮಾಜ ಕಂಟ್ರೋಲ್ ಆಗಿದೆ ಅಂತ. ನನಗೇನು ಪೀಠದಿಂದ ಇಳಿದು ಬರಲಿಕ್ಕೆ ಕಷ್ಟ ಇಲ್ಲ, ಯಾಕಂದರೆ ನಾನು ಪೀಠಕ್ಕೆ ಹತ್ತಲೇ ಇಲ್ಲ ಅಂತ. ಯಾಕಂದ್ರೆ ನಾನು ಜನಗಳ ಒಟ್ಟಿಗಿದ್ದೇನೆ, ಸಮಾಜದ ಒಟ್ಟಿಗಿದ್ದೇನೆ. ಯಾರು ಕರೆದ್ರೂ ಹೋಗ್ತೇನೆ ಪ್ರೋಗ್ರಾಮಿಗೆ. ಅಲ್ಲಿ 15 ಜನ 10 ಜನ, ಅಥವಾ ಅವರು ಯಾವ ಸಮಾಜ ಏನಿಲ್ಲ, ಯಾರು ಕರೆದ್ರೂ ಹೋಗ್ತೇನೆ. ಅವರು ತಪ್ಪು ಮಾಡಿದ್ದಾರಾ ಮಾಡಲಿಲ್ವ ಪ್ರಶ್ನೆ ಅಲ್ಲ, ಜೈಲಿಗೆ ಹೋಗಿದ್ದಾರೆ, ಅದೇ ಒಂದು ಬ್ಲ್ಯಾಕ್ ಮಾರ್ಕ್ ಅಲ್ವಾ ಅಂತ. ಅದು ಬ್ಲ್ಯಾಕ್ ಮಾರ್ಕ್, ಹೌದು. ಸ್ವಾಮಿಗಳಾಗಿ ಹೇಗೆ ಈ ಸ್ಥಾನಕ್ಕೆ ನಾವು ನ್ಯಾಯ ಕೊಡ್ಬೋದು? ಮತ್ತು ಅದರಲ್ಲಿ ನನಗೇನು ತೊಂದರೆ ಆಗಲಿಲ್ಲ. ಈ ಅಭಿವೃದ್ಧಿಗಳಿರ್ಬೋದು, ಇಲ್ಲಿ ಆದಂಥ ಕೆಲಸಗಳಿರ್ಬೋದು, ಏನೋ ಒಂದು ದೇವರಲ್ಲಿ ಒಂದು ನಮಗೆ ಕೈ ಹಿಡಿದಿದ್ದಾರೆ ಅಂತ.